ಜ್ಯೋತಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸುವಂತ ಸಂದರ್ಭ. ಸಭಾಪತಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಸಲೀಂ ಅಹಮದ್. ಕಾಂಗ್ರೆಸ್ನಿಂದ ಸಲೀಂ ಅಹಮದ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಧಾನ ಪರಿಷತ್ನ ಕಾರ್ಯದರ್ಶಿ ಜ್ಯೋತಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸಲೀಂ ಅಹಮದ್. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ಯಾವಾಗ ರಾಜೀನಾಮೆಯನ್ನು ಕೊಟ್ಟರು, ಈಗ ಕಾಂಗ್ರೆಸ್ನಿಂದ ಸಲೀಂ ಅಹಮದ್ ಅವರು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ PH ಪೂಜಾರ್ ಅವರಿದ್ದಾರೆ. ಸಲೀಂ ಅಹಮದ್ ಅವರು ನಾಮಪತ್ರವನ್ನ ಸಲ್ಲಿಸುವಂತ ಗಳಿಗೆಯಲ್ಲಿ ಯಾರ್ಯಾರಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ರಿ. DK ಶಿವಕುಮಾರ್, BK ಹರಿಪ್ರಸಾದ್ ಇವರೆಲ್ಲರೂ ಕೂಡ, ಯತೀಂದ್ರ ಸಿದ್ದರಾಮಯ್ಯ, ವಿಧಾನ ಪರಿಷತ್ನ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸುವಂತ ಸಮಯ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಬಿಜೆಪಿಯಿಂದಲೂ ಕೂಡ ಅಧಿಕೃತ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. ಹಾಗೆ ಇತ್ತ ಕಾಂಗ್ರೆಸ್ನಿಂದ ಸಲೀಂ ಅಹಮದ್ ಅವರು ನಾಮಪತ್ರವನ್ನ ಸಲ್ಲಿಸಿ ಆಗಿದೆ. ಸದ್ಯಕ್ಕೆ ಈ ಚುನಾವಣೆ ಹೇಗೆ ನಡೆಯುತ್ತೆ ವೀರೇಂದ್ರ? ಸದ್ಯ ರಾಜಕೀಯ ಮೇಲಾಟಗಳೆಲ್ಲ ಹೇಗಾಗಿರುತ್ತೆ, ಏನಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ವೀರೇಂದ್ರ. ರಂಜಿತ್, ಸಭಾಪತಿ ಹಾಗೂ ಉಪಸಭಾಪತಿ ಚುನಾವಣೆ ನೀವು ಗಮನಿಸಿರಬಹುದು. ಇವತ್ತು ಸಭಾಪತಿ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡ್ತಿದ್ದಾರೆ ಅವರು ಮಾತ್ರ ನಾಮಿನೇಷನ್ ಫೈಲ್ ಮಾಡಿರೋದು. ಈಗ ಸಲೀಂ ಅಹಮದ್ ಕಾಂಗ್ರೆಸ್ನಿಂದ, ಈ ಕಡೆ NDA ಮೈತ್ರಿಕೂಟದಿಂದ PH ಪೂಜಾರ್. ಉಪಸಭಾಪತಿಗೆ ನಾಮಿನೇಷನ್ ಫೈಲ್ ಮಾಡಿಲ್ಲ. ಅದು ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಏನ್ ಹೇಳುತ್ತೆ ಸಂವಿಧಾನದ ಮೂಲಕ ಏನು ವಿಧಾನ ಮಂಡಲದ ನಿಯಮಾವಳಿಗಳನ್ನ ರೂಪಿಸಿಕೊಂಡಿದ್ದಾರೆ, ಅದೇನ್ ಹೇಳುತ್ತೆ ಅಂದ್ರೆ ಮೊದಲು ಸಭಾಪತಿಯ ಚುನಾವಣೆ ಆಗಬೇಕು. ಸಭಾಪತಿ ಚುನಾವಣೆ ಆದ ನಂತರ ಯಾರು ಸಭಾಪತಿಯಾಗಿ ಆಯ್ಕೆ ಆಗ್ತಾರಲ್ಲ ಅವರು ಉಪಸಭಾಪತಿಗೆ ಚುನಾವಣೆಗೆ ದಿನಾಂಕವನ್ನು ನಿಗದಿ ಮಾಡಬೇಕು ಅನ್ನೋಂಥದ್ದು ನಿಯಮಾವಳಿಗಳಲ್ಲಿ ಇರುವಂತದ್ದು. ಈಗ ಚುನಾವಣೆಯ ಹಂತಕ್ಕೆ ಹೋಗಿದೆ. ಈ ಸಾಮಾನ್ಯವಾಗಿ ಹೇಗಾಗುತ್ತೆ ಅಂದ್ರೆ ವಿಧಾನ ಪರಿಷತ್ನಲ್ಲಿ ಚುನಾವಣೆ ನಡೆಯೋದು, ಯಾರು ಮೊದಲು ನಾಮಿನೇಷನ್ ಫೈಲ್ ಮಾಡಿರ್ತಾರಲ್ಲ, ಇವತ್ತು ಸಲೀಂ ಅಹಮದ್ ಮೊದಲನೇವರಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅದಾದ ನಂತರ PH ಪೂಜಾರ್. ನಾಳೆ ವಿಧಾನ ಪರಿಷತ್ತಲ್ಲಿ ಮೊದಲು ಯಾರ್ದು ನಾಮಿನೇಷನ್ ಫೈಲ್ ಆಗಿದೆ ಅವ್ರದನ್ನ ತಗೋತಾರೆ, ಅದನ್ನ ನಾವು ಮತಕ್ಕೆ ಹಾಕ್ತಾ ಇದೀವಿ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಅಂದ್ರೆ ಈಗ 70 ಜನ ಇದ್ದಾರೆ, ಮ್ಯಾಜಿಕ್ ನಂಬರ್ ಅಂದ್ರೆ 36, ಅಷ್ಟು ಜನ ಎದ್ದು ನಿಂತಿರೋ MLCಗಳು ಅಲ್ಲಿಗೆ ಅವರು ಸಭಾಪತಿಯಾಗಿ ಆಯ್ಕೆ ಆದಾಗೆ. ಯಾಕಂದ್ರೆ ಮೆಜಾರಿಟಿ ಇದೆ ಅನ್ನೋ ಕಾರಣಕ್ಕಾಗಿ ಆ ರೀತಿಯಾಗಿ ಆಯ್ಕೆ ಆಗುತ್ತೆ ಅನ್ನುವಂಥದ್ದು. ಅದನ್ನ ಬಿಟ್ಟು ಈಗ ವೋಟ್ ಹಾಕೋದು, ವೋಟ್ ಕೌಂಟ್ ಮಾಡೋದು ಆ ಹಂತಕ್ಕೆಲ್ಲ ಹೋಗೋದಿಲ್ಲ. ಮೇಲ್ನೋಟಕ್ಕೆ ನೋಡೋದಾದ್ರೆ ಮೆಜಾರಿಟಿ ಈಗ ಕಾಂಗ್ರೆಸ್ ಕಡೆ ಇದೆ. ಹೀಗಾಗಿ ಸಲೀಂ ಅಹಮದ್ ಅವರು ಆಯ್ಕೆ ಆಗುವಂತ ಸಾಧ್ಯತೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನೇನಾದ್ರೂ ಕಾಂಗ್ರೆಸ್ನ MLCಗಳ ಪೈಕಿ ಯಾರಾದ್ರೂ ಗೈರು ಹಾಜರಾಗಿ ಸಂಖ್ಯೆ ಕೊರತೆ ಬಿದ್ರೆ ಅಂತಹ ಸಾಧ್ಯತೆಗಳು ಆಗುತ್ತಾ? ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಇದು ಸಭಾಪತಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಎಲೆಕ್ಷನ್ ಆಗುತ್ತೆ ಅನ್ನುವಂತ ಪ್ರೊಸೀಜರ್ ರಂಜಿತ್. ಅದಾದ ನಂತರ ಯಾರು ಸಭಾಪತಿ ಆಯ್ಕೆ ಆಗ್ತಾರೆ ಅವರು ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ. ಏನಂದ್ರೆ ಸಂವಿಧಾನ ಏನ್ ಹೇಳುತ್ತಂದ್ರೆ ಯಾವಾಗ ನಾಮಿನೇಷನ್ ಫೈಲ್ ಮಾಡಬೇಕು ಅಂದ್ರೆ ಬಿಫೋರ್ ನೂನ್ ಅಂತೇಳಿ, ಅಂದ್ರೆ ಹಿಂದಿನ ದಿನದ ಸುಮಾರು ಒಂದು 11-12 ಗಂಟೆ ಒಳಗಾಗಿ ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳಿ ನಿಯಮ ಹೇಳುತ್ತೆ. ಇವತ್ತು 12 ಗಂಟೆ ಒಳಗಾಗಿ ಎಲ್ಲ ನಾಮಿನೇಷನ್ ಫೈಲ್ ಆಯ್ತು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಬಹುಶಃ ನಾಳೆ ಆಯ್ತು ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ಉಪಸಭಾಪತಿ ಚುನಾವಣೆ ಆಗಬಹುದು. ಹೀಗಾಗಿ ಸಭಾಪತಿ ಚುನಾವಣೆಗೆ ವೇದಿಕೆ ಸಜ್ಜಾಗಿದೆ. ಬಹುತೇಕ ಕಾಂಗ್ರೆಸ್ ಪರ ನಂಬರ್ಸ್ ಇರೋದ್ರಿಂದ ಸಲೀಂ ಅಹಮದ್ ಅವರು ಸಭಾಪತಿ ಆಯ್ಕೆ ಆಗೋದು ಸ್ಪಷ್ಟ ಇದೆ. ಓಕೆ ವೀರೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.